ಅವರು ಪ್ರಶ್ನೆ ಆನ್ಸರ್ ಕೊಟ್ಟಿದ್ದಾರೆ ಸರ್. ಅದೇನಾಗಿದೆ ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಪರ್ವತ ಚಾರಣ, ಕುಮಾರ ಪರ್ವತಕ್ಕೆ ಚಾರಣ ಹೋಗುವಂತ ಒಂದು ಸಮಯವನ್ನು ವ್ಯತ್ಯಾಸ ಮಾಡಿದ್ದೀರಿ. ಅದು ಯಾಕೆ ಅಂತೇಳಿ ಕೇಳಿದೆ. ಈಗಾಗಲೇ ಮೊದಲು 5:15 ಗಂಟೆಗೆ ಅದು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಬೆಳಿಗ್ಗೆ 5ರಿಂದ ಸಂಜೆ ಅದನ್ನು 6 ಗಂಟೆವರೆಗೆ ನಿಗದಿಗೊಳಿಸಿದ ಕಾರಣ ಅಲ್ಲಿಂದ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:10 ಆಗ್ತದೆ. 10 ಗಂಟೆ ನಂತರ ಹೋದವರನ್ನು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಚಾರಣ ಹತ್ತಲಿಕ್ಕೆ. ಅದಕ್ಕೋಸ್ಕರ ಆ ಟೈಮ್ ಅನ್ನು ವ್ಯತ್ಯಾಸ ಮಾಡಬೇಕು. 5:15 ಗಂಟೆ ಮೊದಲಿದ್ದ ಸಮಯವನ್ನೇ ನಿಗದಿಪಡಿಸಬೇಕು ಅಂತ ಒಂದು. ಆನಂತರ 10:15 ಗಂಟೆ ಒಳಗೆ ಇಲ್ಲಿಂದ ನಮ್ಮ ಸುಬ್ರಹ್ಮಣ್ಯ ಗದ್ದೆಯಿಂದ ಹೊರಟಂತ ಚಾರಣದ ಏನು ಚಾರಣಾರ್ಥಿಗಳಿದ್ದಾರ ಅವರ ಪ್ರವಾಸಿಗರಿಗೆ ಇಲ್ಲಿ ನಮ್ಮ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:15 ಗಂಟೆ ಕಳೀತದೆ ಒಮ್ಮೊಮ್ಮೆ. ಆ 10:15 ಗಂಟೆ ಕಳೆದ್ರೂ ಕೂಡ ಅಲ್ಲಿ ಅವರಿಗೆ ಪ್ರವೇಶವನ್ನು ಕೊಡಬೇಕು ಮತ್ತೆ ಚಾರಣ ಹತ್ತಲಿಕ್ಕೆ ಅಂತ ಹೇಳುವ ಒಂದು ವಿಷಯವನ್ನು ಮಂಡನೆ ಮಾಡ್ತಿದ್ದೇನೆ. ಅದು ಇವರ ಗಮನಕ್ಕೆ ಬಂದಿದೆ ಇಲ್ಲ ಗೊತ್ತಿಲ್ಲ, ಅವರಿಗೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಸುಬ್ರಹ್ಮಣ್ಯದಿಂದ ಕುಮಾರ್ ಪರ್ವತಕ್ಕೆ ಚಾರಣ ಮಾಡಲು 12 ಕಿಲೋಮೀಟರ್ ಇದೆ. ಅಪ್ ಅಂಡ್ ಡೌನ್ ಸೇರಿ 24 ಕಿಲೋಮೀಟರ್ ಇದೆ. 24 ಕಿಲೋಮೀಟರ್ ಇದ್ದಂತ ಸಂದರ್ಭದಲ್ಲಿ 2 ದಿವಸ ಬೇಕಾಗ್ತಿತ್ತು ಚಾರಣಗಾರಿಗೆ ಹೋಗಿ ಬರ್ಲಿಕ್ಕೆ. ಆ 2 ದಿವಸದಲ್ಲಿ ಬೆಳಗ್ಗೆ 6 ಗಂಟೆಗೆ ಅವ್ರು ಪ್ರಾರಂಭ ಮಾಡಿದ್ರೆ ಅವರು ಪರ್ವತ ಏರ್ಲಿಕ್ಕೆ ಸುಮಾರು ಅಲ್ಲಿ ಹೋಗಿ ಒಂದು ಕಡೆ ಹೋಗಿ ವಾಸ್ತವ್ಯ ಮಾಡಬೇಕಾಗ್ತಾ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಚಾರಣಿಗರ ಒಂದು ಸುರಕ್ಷತೆಗಾಗಿ ಅಲ್ಲಿ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಲ್ಲಿ ಇರಲಿಲ್ಲ. ಮತ್ತೆ ಅಲ್ಲಿ ವನ್ಯಜೀವಿಗಳ ಓಡಾಟ ಮಾಡುವಂಥದ್ದು ಇದೆ, ಆನೆಗಳು ಓಡಾಡ್ತವೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಮಯ ಬದಲಾವಣೆ ಮಾಡಿ ಇವತ್ತು 2024ರಲ್ಲಿ 5 ಜೂನ್ 2024ರಲ್ಲಿ ಒಂದು ತಜ್ಞರ ಅಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ನಾವೇನು ಚಾರಣ ನಡೀತಾ ಇದೆ ಅದರಲ್ಲಿ ಇವತ್ತು ಬೀದಳ್ಳಿ ಕುಮಾರ್ ಪರ್ವತ 14 ಕಿಲೋಮೀಟರ್ ಚಾರಣ ಇದೆ, ಇದಕ್ಕೆ ಸುಮಾರು 7 ಗಂಟೆ ಬೇಕಾಗ್ತದೆ. ಹಾಗೆ ಬೀದಳ್ಳಿ ಕುಮಾರ್ ಪರ್ವತ ಸುಬ್ರಹ್ಮಣ್ಯ ಇದು 19 ಕಿಲೋಮೀಟರ್ ಚಾರಣಕ್ಕೆ ಬೇಕಾಗಿರೋ ಸಮಯ ಸುಮಾರು 10ರಿಂದ 12 ಗಂಟೆ ಇದೆ. ಸುಬ್ರಹ್ಮಣ್ಯ ಶೇಷ ಪರ್ವತ ಸುಬ್ರಹ್ಮಣ್ಯ ಇದು ಈಗ ಚಾಲ್ತಿಯಲ್ಲಿದೆ, ಇದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ 24 ಕಿಲೋಮೀಟರ್ ಆಗ್ತಾ ಇತ್ತು. 2 ಕಿಲೋಮೀಟರ್ ನಾವು ಕಡಿಮೆ ಮಾಡಿದ್ದೇವೆ. 2 ಕಿಲೋಮೀಟರ್ ಕಡಿಮೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಒಳಗಾಗಿ ಅವರು ಬರಬೇಕು ಅಂತ ಹೇಳಿ. ಅಲ್ಲಿ ನಮ್ಮ APC ಕ್ಯಾಂಪು ಇದೆ, ಆಂಟಿ ಪೋಚಿಂಗ್ ಕ್ಯಾಂಪು ಇದೆ. ಇದೆಲ್ಲ ನಾವು ಸಮಯ ಬದಲಾವಣೆ ಮಾಡಿದಂಥದ್ದು. ಮತ್ತೆ ಕ್ಯಾರಿಂಗ್ ಕೆಪಾಸಿಟಿ ಪ್ರಕಾರ ಒಂದ್ಸಲ ನಾನು ನೋಡಿದಾಗ ಸುಮಾರು 2-3 ಸಾವಿರ ಜನ ಅಲ್ಲಿ ಇವತ್ತು 2-3 ಸಾವಿರ ಜನ ಪ್ರವಾಸಿಗರು ಒಂದೇ ಕಡೆ ಸೇರ್ಬಿಟ್ರೆ ಏನೇನು ಆಗ್ತವೆ ಅಂತ ಹೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಅದಕ್ಕೆ ಪ್ರತಿ ದಿವಸ 150 ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡಿ ರೆಗ್ಯುಲೇಟ್ ಮಾಡಿ ಇವತ್ತು ಅದನ್ನು ಮತ್ತೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಕಾಡ್ಗಿಚ್ಚಾಗುವಂತ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಸುಮಾರು 6 ತಿಂಗಳವರೆಗೆ ಈ ಚಾರಣ ನಡೀತದೆ, ಯಶಸ್ವಿಯಾಗಿ ನಡೀತಾ ಇದೆ. ಈಗೇನ್ ನಾವು ಮಾಡಿದ್ದೀವಿ ಸರಿಯಾಗೇ ಮಾಡಿದ್ದೀವಿ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಅದಕ್ಕೆ ಹೊರತುಪಡಿಸಿ ಏನಾದ್ರೂ ಸಲಹೆಗಳಿದ್ರೆ ಹೇಳಿ ಸುಧಾರಣೆ ಮಾಡುವಂತದ್ದು ಅವಶ್ಯಕತೆ ಇದ್ರೆ ಅದನ್ನು ಮಾಡ್ಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಈಗಾಗಲೇ ನೀವು ಮಾಡಿದ್ದು ಓಕೆ ಸರ್, ಆದ್ರೆ ಈಗ 6 ಗಂಟೆಗೆ ಪ್ರಾರಂಭವಾಗುವ ಚಾರಣವನ್ನು ದೇವರಗದ್ದೆಯಿಂದ 5ವರೆಗೆ ಅರ್ಧ ಗಂಟೆ ಮುಂಚಿತವಾಗಿ ಹೊರಟ್ರೆ ಅವರಿಗೆ ಚಾರಣ ಹತ್ತಲಿಕ್ಕೆ ಆಗ್ತದೆ. 10 ಗಂಟೆ ನಂತರ ಅಲ್ಲಿ ಶೇಷಗಿರಿ ಪರ್ವತದಿಂದ ಪೊಲೀಸರು ಅಲ್ಲಿ 10 ಗಂಟೆ ಒಳಗೆ ಮುಟ್ಟಿದ್ರೆ ಮಾತ್ರ ಮತ್ತೆ ಮೇಲೆ ಹತ್ತಲಿಕ್ಕೆ ಬಿಡ್ತಾರೆ. ಮತ್ತೆ ಉಳಿದವರು ಅಲ್ಲಿವರೆಗೆ ಹೋಗಿ ವಾಪಸ್ ಬರುವಂತ ಸಮಸ್ಯೆ, ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಅಲ್ಲಿ ಯಾವುದೇ ಸಮಯ ನಿಗದಿ ಮಾಡಿದ್ದು ಬೇಡ ಅಂತೇಳಿ ಶೇಷಗಿರಿ ಪರ್ವತದಿಂದ ಹತ್ತಿಕೊಂಡು ಹೋಗುವವರಿಗೆ ಯಾವುದೇ ಸಮಯದ ನಿಗದಿ ಬೇಡ ಅಂತ ಹೇಳಿ ಒಂದೇ ನಿಮಿಷ 5:15 ಗಂಟೆಗೆ ನೀವು ಟ್ರೆಕ್ಕಿಂಗ್ ಬಗ್ಗೆನೂ ಮಾತಾಡಿದ್ದೀರಾ, ಅದೇ ರೀತಿ ಸಫಾರಿ ಬಗ್ಗೆನೂ ಕೂಡ ಕೆಲವು ದಿನ ಸಫಾರಿನೆಲ್ಲ ನಿಲ್ಸಿದ್ರಿ. ಈಗ ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಿಮಿಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಂದು ಸಿಂಪಲ್ ಪ್ರಶ್ನೆ, ಈ ಸಫಾರಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಒಂದೇ ಕಡೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಮಧ್ಯಪ್ರದೇಶ ಎಲ್ಲ, ತಮಿಳುನಾಡು ಎಲ್ಲ ಕಡೆ, ಇಡೀ ಪ್ರಪಂಚದಲ್ಲಿದೆ. ಸಫಾರಿಗೆ ಹೋಗುವಂಥದ್ದು ಕೀನ್ಯಾ ಅದೆಲ್ಲ ದೊಡ್ಡ ಆದಾಯ ಬರ್ತಕ್ಕಂಥದ್ದು.
ಅದೊಂದು ದೊಡ್ಡ ಉದ್ಯಮ. ಅದನ್ನ ನಂಬ್ಕೊಂಡು ಕರ್ನಾಟಕದಲ್ಲೂ ಕೂಡ ಸುಮಾರು 10-12 ಜನ ಇದ್ದಾರೆ. ತಾವು ಹೋಗಿ ಏಕಾಏಕಿ ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಕ್ ನಂದೇನೋ ಅಭ್ಯಂತರ ಇಲ್ಲ. ಸ್ಟಾಪ್ ಮಾಡಕ್ ಮುಂಚೆ ಒಬ್ಬ ಮಂತ್ರಿ ಆದಂತವ್ರು ಸರ್ವೆ ಮಾಡಿಸ್ಬೇಕು. ಈಗ ನಾವೇನ ಮನವಿ ಕೊಟ್ರಿ, ನಾವು ನಿನ್ನೆ ಪ್ರಿಯಾಂಕಾ ಅವ್ರಿಗೇನೋ ಹೇಳಿದ್ರಿ, ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ನೋಡಿ ಅದನ್ನ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಸ್ಪಾಟ್ ಅಲ್ಲೇ ಅನೌನ್ಸ್ ಮಾಡಿದ್ರೆ 10,000 ಜನ ಬೀದಿಗೆ ಬಂದ್ರು. ಅವತ್ತು ಅಲ್ಲಿಗೆ ಹೋಗ್ತಾ ಇದ್ದಂತ ಯಾರು ಪ್ರವಾಸಿಗರದು ದುಡ್ಡು ಹೋಯ್ತು, ಸರ್ಕಾರಕ್ಕೆ ದುಡ್ಡು ಹೋಯ್ತು. ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೂ ಆದಾಯ ಹೊರಟೋಯ್ತು. ನೀವು ಒಂದು ಸರ್ವೆ ಮಾಡಿ, ಈ ಫಾರೆಸ್ಟ್ ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗುತ್ತೆ ಇವೆಲ್ಲ ಸರ್ವೆ ಮಾಡಿ ಅದ್ರ ಮೇಲೆ ಮಾಡಿದ್ರೆ ಈ ತಪ್ಪಾಯ್ತು. ಸ್ಟಾಪ್ ಮಾಡೋದು ಓಪನ್ ಮಾಡೋದು ತಪ್ಪಾಯ್ತು. ಅದರಿಂದ ನಾನು ಮಂತ್ರಿಗೆ ಹೇಳುವಂಥದ್ದು, ಸಫಾರಿ ಅನ್ನೋದು ಏನು ಹೊಸದಾಗಿ ನಾವೇನ್ ಪ್ರಾರಂಭ ಮಾಡಿದ್ದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ರೈತರಿಗೆ ಏನು ಅನಾಹುತ ಆಗ್ತಾ ಇದೆ, ಅದಕ್ಕೆ ಸರಿ ಮಾಡೋವಂಥದಕ್ಕೆ ಏನ್ ಕ್ರಮ ತೆಗೆದುಕೊಳ್ಳೋಕೆ ಹೇಳಿ. ಇದನ್ನೇ ನಂಬ್ಕೊಂಡಿರುವಂತ ಬಹಳಷ್ಟು ಕರ್ನಾಟಕದ ಜನ ಇದ್ದಾರೆ. ಅವ್ರಿಗೂ ತೊಂದರೆ ಆಗದಂಗೆ ತಾವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಫಾರಿ ಏಕಾಏಕಿ ಏನು ನಾವು ಬಂದ್ ಮಾಡಿಲ್ಲ. ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಯಿತು. ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗೆ ಇದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದ್ರೂ ಇವತ್ತು ಅಲ್ಲಿ ಮಾನವ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು ಅಂತೇಳಿ ಹೇಳಿ ಸಫಾರಿಗೆ ಉಪಯೋಗ ಮಾಡುವಂತಹ ವಾಹನಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಆ ಸಿಬ್ಬಂದಿಗಳಿಗೆ ಈ ನಮ್ದೇನು ಕಾಡಿನಂಚಿನಲ್ಲಿ ನಮ್ಮ ಬಂಡೀಪುರ್ನಲ್ಲಿ ಸುಮಾರು 314 ಕಿಲೋಮೀಟರ್ ಬಾರ್ಡರ್ ಬರುತ್ತೆ. ಅದರಲ್ಲಿ 100 ಕಿಲೋಮೀಟರ್ ಬಾರ್ಡರ್ ಏನಿದೆ ಅಲ್ಲ, ಬೌಂಡ್ರಿ ಇದ್ದಂಥದ್ದು, ಅದು ಬಹಳ ಹೆಚ್ಚಿನ ಒಂದು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ ಝೋನ್ ಇದೆ. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಘರ್ಷ ಎಲ್ಲಿದೆ ಆ ಪ್ರದೇಶದಲ್ಲಿ ಒಂದು 25 APC ಕ್ಯಾಂಪ್ಗಳು ಮಾಡಬೇಕು. ಅಲ್ಲಿ 24 ತಾಸು ಗಸ್ತ್ ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ವಾಹನಗಳಿರ್ಬೋದು, ಅಲ್ಲಿರುವಂತಹ ನಮ್ಮ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಒಂದು ಮಾಡಿಬಿಟ್ಟು ಅಲ್ಲಿ ಡ್ರೋನ್ ಕ್ಯಾಮೆರಾಸ್ ಇರ್ಬೋದು, ಈ ತರ ಅವ್ರಿಗೆ ಏನೇನು ಸಲಕರಣೆಗಳು ಬೇಕಾಗಿದೆ ಅವೆಲ್ಲವನ್ನು ಒದಗಿಸಿ ಸಿಬ್ಬಂದಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಿ ಇವತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಅದಕ್ಕೆ ರೆಗ್ಯುಲೇಟ್ ಮಾಡಿ, ಅಂದರೆ ಬಹಳಷ್ಟು ಒತ್ತಾಯ. ರೈತ ಸಂಘಟನೆಗಳು ಸಫಾರಿ ಮಾಡಲೇಬಾರದು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರು. ಅನೇಕ ಜನರು ಬಂದು ಇವತ್ತು ಶಾಸಕರಿರ್ಬೋದು, ಅನೇಕ ಜನ ಸಂಘ ಸಂಸ್ಥೆಗಳು ಬಂದು ಈ ಸಫಾರಿ ನೀವು ಸ್ಥಗಿತಗೊಳಿಸುವುದರಿಂದ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಲೂ ಹೇಳಿದ್ರು. ನಮ್ಗೇನು ನಷ್ಟ ಆಗಿದಂಥದ್ದು ಸುಮಾರು 6-8 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಇವತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ 31 ತಿಂಗಳ ನಂತರ ನಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ದು, ನಮ್ಮ ರಾಜ್ಯ ವನ್ಯಜೀವಿಯ ಒಂದು ಸಮಿತಿ ಇದೆ, ಅದರಲ್ಲಿ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ತೀರ್ಮಾನವನ್ನು ಮಾಡಿ ಅಲ್ಲಿ ಒಂದು ತಜ್ಞರ ಸಮಿತಿ ಮಾಡಿ, ಆ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಏನು ಪ್ರತಿನಿಧಿ, ಕೇಂದ್ರದ ವರ್ಲ್ಡ್ ವೈಲ್ಡ್ ಲೈಫ್ ಬೋರ್ಡ್ ಕಡೆಯಿಂದ ಅಲ್ಲಿಂದನೂ ಒಬ್ಬ ಸದಸ್ಯನ ತೆಗೆದುಕೊಂಡು ಆ ವರದಿ ಆಧಾರದ ಮೇಲೆ ಅವರು ಇಂಟರಿಮ್ ನಮ್ಗೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ರೆಗ್ಯುಲೇಟ್ ಮಾಡಿ ನಾವು ಸಫಾರಿಯನ್ನು ಪುನಃ ಪ್ರಾರಂಭ ಮಾಡಿದ್ದೇವೆ. ಈಗ ಯಾವುದೇ ರೀತಿಯ ದೂರುಗಳು ಅಲ್ಲಿ ಇಲ್ಲ. ಈಗ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ,
ಇವತ್ತು 5:30 ಗಂಟೆಗೆ ಮಾಡಿ ಅಂತ ತಾವು ಹೇಳ್ತಾ ಇದ್ದೆ. ನಾನು ಸೂಚನೆ ಕೊಡ್ತೇನೆ, 6 ಗಂಟೆ ಇದ್ದಿದ್ದು 5:30 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತೇವೆ. ಮತ್ತೆ ಅವರು ತಡವಾಗಿ ಹೋದ್ರೆ ಅವ್ರಿಗೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ. ಅದಕ್ಕೆ 10 ಗಂಟೆ ನಂತರ ಅವ್ರು ಮತ್ತೆ ಶೇಷ ಪರ್ವತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗಿ ಮತ್ತೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ವಾಪಸ್ ಬರ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಲೇಟ್ ಮಾಡಿದ್ರೆ ಬರೋದಿಲ್ಲ. ಒಂದೇ ನಿಮಿಷ, ನಾನು ಇವಾಗ ಸ್ಟಾಪ್ ಮಾಡಿದ್ದೀರಾ ಮತ್ತೆ ಶುರು ಮಾಡಿದ್ದೀರಾ, ಇನ್ನೊಂದ್ಸರಿ ಆಗ್ಬಾರ್ದು, ತೊಗಲಕ್ ತರಬಾರ್ದು. ಸ್ಟಾಪ್ ಮಾಡಿದ್ರೆ ಸ್ಟಾಪ್, ಇಲ್ಲ ಪ್ರಾರಂಭ ಮಾಡ್ತೀನಿ ಅಂದ್ರೆ ಮಾಡ್ಬೇಕು. ಒಂದೇ ನಿಮಿಷ. ನಾವು ಈ ಸ್ಟಾಪ್ ಈಗ ಈ ಸಫಾರಿ ನಿಲ್ಲಿಸಿದಾಗ ಕಡಿಮೆ ಆಯ್ತಾ ಏನಾದ್ರು? ಸಫಾರಿ ನಿಲ್ಸೋದ್ರಿಂದ ಈ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಏನಾನ ಕಡಿಮೆ ಆಗಿದೆಯಾ? ಅದನ್ನೇ ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲಿ ಹುಲಿ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ. ಆನೆ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಜಾಸ್ತಿ ಎಷ್ಟಾಗಿದೆ. ಕಾಡ್ ಎಷ್ಟಿದೆ ಅಷ್ಟೇ ಇದೆ, ಇನ್ನು ಕಡಿಮೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಆದ್ರೆ ಸಂತತಿನೂ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ನಿಮ್ ಇಲಾಖೆ ಒಂದು ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನೀವು ಆದೇಶಗಳನ್ನ ಮಾಡಬೇಕೇ ಹೊರತು ಹಾಗೆ ನೀವು ಆದೇಶ ತಗೊಂಡ್ರೆ ಬೇರೆ ಬೇರೆ ಕಡೆ ಎಲ್ಲ ನಾವು ಎರಡೂ ಕಡೆ ನೋಡ್ಬೇಕು. ಮಂತ್ರಿ ಆದಂತವ್ರು ಎಲ್ಲವನ್ನ ನೋಡ್ಬೇಕು. ನಾವು ಪ್ರಾಣಿನೂ ನೋಡ್ಬೇಕು, ಮನುಷ್ಯರನ್ನು ನೋಡ್ಬೇಕು. ಎರಡು ಕಡೆ ನೋಡಿ ಮಾಡಿದ್ರೆ ಒಳ್ಳೇದು, ಸಮಗ್ರವಾಗಿ ನೋಡೋದು ಒಳ್ಳೇದು. ಅದರಿಂದ ನೀವು ನಿಲ್ಸೋದ್ರಿಂದ ಏನು ಸಂಘರ್ಷ ಕಡಿಮೆ ಆಗೋದಿಲ್ಲ, ಶುರು ಮಾಡೋದ್ರಿಂದನೂ ಏನು ಸಂಘರ್ಷ ಅದು ನಿರಂತರವಾಗಿ ನಡೀತಾ ಇದೆ. ರೀಸನ್ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಮಾಡಿದ್ರೆ ಇನ್ ಮುಂದೆ ಈ ತರ ಸ್ಟಾಪ್ ಮಾಡೋದು, ನಿಲ್ಸೋದು, ಪ್ರಾರಂಭ ಮಾಡೋದು ಅದು ತಪ್ಪೋಗ್ತೈತೆ ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವೆಲ್ಲವನ್ನು ಸಮಗ್ರವಾಗಿ ಗಮನದಲ್ಲಿ ಇಟ್ಟುಕೊಂಡೇ ಸಫಾರಿ ಸ್ಥಗಿತಗೊಳಿಸಲಾಗಿತ್ತು. ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ, ಕೆಲವೊಂದು ವಿಷಯ ಪ್ರತಿಪಕ್ಷ ನಾಯಕರು ಎತ್ತಿದ್ದಾರೆ. ಇವತ್ತು ಹೌದು, ನಮ್ಮ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. 72ರಲ್ಲಿ ಇದೇ ಬಂಡೀಪುರ್ನಲ್ಲಿ ಸುಮಾರು 12 ಹುಲಿಗಳಿತ್ತು. ಈಗ ಬಂಡೀಪುರ್ನಲ್ಲಿ ಹಿಂದೆ ನಾವು ಸೆನ್ಸಸ್ ಮಾಡಿದಾಗ 150 ಹುಲಿಗಳಂತ ಬಂದಿದೆ, ಈಗ 175 ಹುಲಿಗಳಾಗಿದ್ದಾವೆ. ಅದರ ಧಾರಣ ಸಾಮರ್ಥ್ಯ ಏನಿದೆ, ಕ್ಯಾರಿಂಗ್ ಕೆಪಾಸಿಟಿ, ಅದರ ಒಂದು ತಜ್ಞರ ಒಂದು ಸಮಿತಿಯನ್ನು ಮಾಡಿ ಅದರ ವರದಿಯನ್ನು ನಾವು ತಗೊಳ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರ ಪ್ರಕಾರ ಅರಣ್ಯ ಜಾಸ್ತಿ ಆಗ್ತಾ ಇಲ್ಲ. ಅರಣ್ಯ ಇದ್ದಿದ್ದು ಕ್ಷೀಣಿಸಿದೆ, ಅರಣ್ಯ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಈಗ ಸಫಾರಿ ನಾವು ಬಂದ್ ಮಾಡಿದ ಮೇಲೆ ಆ ಭಾಗದಲ್ಲಿ ಅಲ್ಲಿ ಏನು ಅರಣ್ಯದ ಅಂಚಿನಲ್ಲಿ ಸುಮಾರು 70-72 ಹಳ್ಳಿಗಳಿದ್ದಾವೆ. ಅಲ್ಲಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ನಾವು. ಈಗ ಇದಾದ್ಮೇಲೆ ಸುಮಾರು ನಮಗೆ ಫೌಂಡೇಶನ್ಗೆ ಏನು ದುಡ್ಡು ಬರ್ತಾ ಇತ್ತು, ಆ ದುಡ್ಡಿನಲ್ಲಿ 35% ದುಡ್ಡು ಆ ಹಳ್ಳಿಗಳಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಶಿಕ್ಷಣಕ್ಕೆ, ಮತ್ತೊಂದಕ್ಕೆ ಉಪಯೋಗ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಮತ್ತೆ ಸಫಾರಿ ಬಂದ್ ಮಾಡಿದ ನಂತರ ನಮ್ಗೇನು ಒಂದು ಹೆಚ್ಚಿನ ದಾಳಿ ಆಗ್ತಾ ಇತ್ತು, ತಡೆಗಟ್ಟಲಿಕ್ಕೆ ನಮ್ಗೇನು ಸಿಬ್ಬಂದಿಗಳಿದ್ರು ಆ ಮುಂಚೂಣಿ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು, ವಾಹನಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಈಗ ಮುಂದೆ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನೋಂಥದ್ದು, ಮತ್ತೆ ಅದಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಒಂದು ತಜ್ಞರ ವರದಿಯನ್ನು ತೆಗೆದುಕೊಂಡು ಅದನ್ನು ಮಾಡುವಂತ ಕೆಲಸ ಮಾಡಿದ್ದೇವೆ. ಅದು ಬಹಳ ಎಲ್ಲವನ್ನೂ ವಿಚಾರದಲ್ಲಿ ಇಟ್ಟುಕೊಂಡೇ ಮಾಡಿದ್ದೇವೆ ಅನ್ನುವಂಥದ್ದು ಸದನದ ಗಮನಕ್ಕೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.